ಸರಿಗೆ 4,500 ಲಾಫ ನನಗೆ ಬಿತ್ತು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಏನು ಮಾಡೋದು? ಮೇಲಿಂದ ಕೊಡೋ ಬದಲು ಕೆಳಗಡೆಯಿಂದ ಕೊಟ್ಟಿದ್ದಾನೆ. ನೀವು ನೋಡ್ತಾ ಇರ್ಬೋದು ನೋಡಿ ವಿಡಿಯೋ. ಇದು ನಿಮಗೆ ಕೊಡ್ತೀವಿ, ಬಟ್ ಅಕಸ್ಮಾತ್ ಇದು ಏನಾದರೆ ಸರಿಗೆ ಫಂಕ್ಷನ್ ಆಗಿಲ್ಲ ಅಂದರೆ ನಮಸ್ಕಾರ. 2 ABS ವರ್ಕ್ ಆಗ್ತಾ ಇಲ್ಲ ಇವಾಗ ನೋಡೋಕೆ ಹೋದ್ರೆ. ಫಿಶ್ ಟೈಲ್ ಆಗ್ತಾ ಇದೆ ಗಾಡಿ. ನನ್ನ ಮುಖ ರೋಡ್ಗೆ ಕಿಸ್ ಕೊಡ್ತಾ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತುಂಬ ದಿನದಿಂದ ವ್ಲಾಗ್ಸ್ ಹಾಕಿಲ್ಲ, ಸೊ ಸಾರಿ ಫಾರ್ ದ್ಯಾಟ್. ಅದಕ್ಕೊಂದು ಕಾರಣ ಅಂತಿದೆ. ಆ ಕಾರಣ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಯಾವನ್ ಗುರು ಈಸ್ ಜಸ್ಟ್ ರೀಸನ್ ಕೊಡ್ತಾ ಇದ್ದಾನಂತ. ಸೊ ನನಗೆ ಆ ಥರ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ನಾನು ರೀಸನ್ ಕೊಡೋಲ್ಲ, ಬಟ್ ಸಮ್ ಪರ್ಸ್ನಲ್ ಥಿಂಗ್ಸ್ ವೇ ದೇರ್. ಕೆಲಸದಲ್ಲೂ ತುಂಬ ಬ್ಯುಸಿ ಇದೆ. ಸೊ ಆ ಕಾರಣದಿಂದ ನಾನು ವ್ಲಾಗ್ಸ್ ಅಷ್ಟೊಂದು ಹಾಕ್ಲಿಕ್ಕಾಗಿಲ್ಲ. ವೆಲ್, ಇವತ್ತು ಹಿಯರ್ ವಿ ಆರ್ ಟುಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ತಮ್ಮನೇಲಿ ನೀವು ಆಲ್ರೆಡಿ ನೋಡಿ ಬಂದಿರ್ತೀರ, ಒಂದು ಕೆಲಸ ಆಗ್ಬಿಟ್ಟೈತೆ ನಮ್ಮ ಟಾರ್ಜನ್ ಮೇಲೆ, ನಮ್ಮ ಬೆನೆಲಿ TRK 502 ಮೇಲೆ. ದಟ್ ಈಸ್ ನಥಿಂಗ್ ಬಟ್ ಮುಂದೆ ನೀವು ನೋಡ್ತಾ ಇರ್ಬೋದು ಬರೀ ಟ್ಯಾಕೋಮೀಟರ್ ಓಡ್ತಾ ಇದೆ. ABS ಲೈಟ್ ಆನ್ ಇದೆ. ದರ್ ಇಸ್ ನೋ ಸ್ಪೀಡ್ ಸ್ಪೀಡ್ ಸೆನ್ಸರು ಹೋಗಿದೆ. ಸೊ ABS ಸೆನ್ಸರ್ ಕೇಬಲ್ ಅನ್ನೋದಿದೆಯಲ್ಲ, ABS ಸೆನ್ಸರು ಕಿತ್ಕೊಂಡು ಬಂದಿದೆ. ಪಿಕ್ಚರ್ ಹಾಕಿರ್ತೀನಿ, ಇಲ್ಲ ವಿಡಿಯೋ ಹಾಕಿರ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಇದು ಹೆಂಗಾಯಿತು ಏನಾಯಿತು ಹೇಳ್ತೀನಿ ಬನ್ನಿ. ಇವಾಗ ನಾವು ಹೋಗ್ತಾ ಇರೋದು ಬೆನೆಲಿ ಸರ್ವಿಸ್ ಸೆಂಟರ್ಗೆ ಡಮ್ಲೂರಲ್ಲಿ. ಸೊ ಹೆಂಗೋ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು. ನಾನು ಒಂದು ಸ್ವಲ್ಪ ಕೆಲಸ ಫ್ರೀ ಮಾಡಿಕೊಂಡೆ. ಫಸ್ಟು ಹೋಗಿ ಕೆಲಸ ಮುಗಿಸ್ಕೊಂಬರೋಣ. ಯಾವತ್ತೂ ಅಷ್ಟೇ ಸಣ್ಣ ವಿಷಯಗಳು, ಸಣ್ಣ ಕೆಲಸಗಳೆಲ್ಲ ಆವಾಗಲೇ ಮುಗಿಸ್ಬಿಡ್ಬೇಕು. ನಿಮ್ಮ ಮೋಟರ್ ಸೈಕಲ್ಸ್ ಆಗಲಿ, ಕಾರ್ ಆಗಲಿ, ಯಾವಾಗಲೂ ನಿಮ್ಮ ಗಾಡಿನ ಅಪ್ ಟು ಡೇಟು ಕಂಡೀಷನಲ್ಲಿ ಇಡಬೇಕು. ಹಿಂಗೂ ಓಡಿಸ್ಬೋದು ಗಾಡಿನ. ಪ್ರಾಬ್ಲಮ್ ಈಸ್ ಹೈವೇಸಲ್ಲಿ ಹೈ ಸ್ಪೀಡಲ್ಲಿ ಇದ್ದಾಗ ಅಕಸ್ಮಾತ್ ಪ್ಯಾನಿಕ್ ಬ್ರೇಕಿಂಗ್ ಮಾಡಿದ್ರಿ ಅಂದರೆ ರಿಯರ್ ಬ್ರೇಕು ಈ ಗಾಡಿಗಿರೋ ವೆಯ್ಟ್ಗೆ 240 kgs ಸ್ಲೈಡ್ ಆಗಿಬಿಡುತ್ತೆ, ವಿಚ್ ಇಸ್ ನಾಟ್ ಗುಡ್. ನಾಟ್ ಶ್ಯೂರ್ ಮುಂದಿನ ABS ವರ್ಕ್ ಆಗ್ತಾ ಇರಬೇಕು ಇನ್ನೂ, ಯಾಕಂದರೆ ಮುಂದಿನ ABS ವೈರ್ ಕರೆಕ್ಟಾಗಿದೆ, ಡ್ಯುಯಲ್ ಚಾನಲ್ ABS ಇರೋದ್ರಿಂದ. ಬಟ್ ಅದೇನಾದರೆ ಕಂಬೈನ್ಡ್ ABS ಅಂತ ಏನಾದರೆ ಇದ್ದರೆ ಇದರಲ್ಲಿ ಸಿಸ್ಟಮು ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. 2 ABS ವರ್ಕ್ ಆಗ್ತಾ ಇಲ್ಲ ಇವಾಗ ನೋಡೋಕೆ ಹೋದರೆ. ನನ್ನ ಪ್ರಕಾರ ಆಗ್ತಾ ಇರಬೇಕು, ಫ್ರಂಟ್ ABS ವರ್ಕ್ ಆಗ್ತಾ ಇರಬೇಕು. ಟ್ರೈ ಮಾಡಿದೆ ನಾನು ಬೆಳಗ್ಗೆ ಬರುವಾಗ, ಬಟ್ ಈ ಸಿಟಿನಲ್ಲೆಲ್ಲ ಆ ಎಕ್ಸ್ಪಿರಿಮೆಂಟ್ ಎಲ್ಲ ಮಾಡೋದು ಬೇಡ. ಹಿಂದೇದು ಮಾಡಾಯಿತು, ಫಿಶ್ ಟೈಲ್ ಆಗ್ತಾ ಇದೆ ಗಾಡಿ. ವಾಪಸ್ ಬೇಡ ಗುರು, ಇಲ್ಲೆಲ್ಲ ಫ್ರಂಟಿದೆಲ್ಲ ಮಾಡೋಕೆ ಹೋಗ್ಬಿಟ್ರೆ ಫಿಶ್ ಟೈಲ್ ಅಲ್ಲ, ನನ್ನ ಮುಖ ರೋಡ್ಗೆ ಕಿಸ್ ಕೊಡ್ತಾ ಇರುತ್ತೆ. ಸೊ ಅಂಥದ್ದೆಲ್ಲ ಆಗೋದು ಬೇಡ. ಈ ಥರ ಖಾಲಿ ಇದ್ದಾಗ ಓಡಿಸ್ಬಿಡ್ಬೋದು, ಬೇಡ. ಸೊ ಹೆಂಗಾಯ್ತು ಇದು ಅಂತ ಹೇಳೋಣ ಅಂತಿದ್ದೆ. ಸೊ ನಾನು ರೀಸೆಂಟ್ಲಿ ವಾಶಿಗೆ ತೊಗೊಂಡೋಗಿದ್ದೆ ಗಾಡಿನ. ಎಲ್ಲಿ ಏನು ಎತ್ತ ಹೇಳೋದು ಬೇಡ. ಅಲ್ಲಿ ಫ್ರೀ ವಾಷಿಂಗ್, ನಮಗೆ ಗಾಡಿ ಫ್ರೀ ವಾಷಿಂಗು. ವಾಷಿಂಗ್ ಮಾಡೋಕ್ಕೆ ತೊಗೊಂಡೋಗಿದ್ದೀನಿ. ನಮ್ಮ ಗಾಡಿಗೆ ಆಲ್ರೆಡಿ ಸ್ಪೂಲ್ಸ್ ಇದೆ, ಅಂದರೆ ರಿಯರ್ ವೀಲ್ಗೆ ಸ್ಪೂಲ್ಸ್ ಇದೆ. ಸ್ಪೂಲ್ಸ್ ಏನಕ್ಕೆ ಬೇಕಾಗತ್ತಂದರೆ ಪ್ಯಾಡಾಕ್ ಸ್ಟ್ಯಾಂಡ್ ಹಾಕಬೇಕಂದ್ರೆ ನೀವು ಸ್ಪೂಲ್ಸ್ ಬೇಕಾಗುತ್ತೆ. ಅದು ಆಲ್ರೆಡಿ ನಮ್ಮ ಗಾಡಿ ಮೇಲೆ ಇದೆ. ಅವ್ರ ಹತ್ರ ಅವೈಲೇಬಲ್ ಇರೋ ಸರ್ವಿಸ್ ಸ್ಟೇಷನಲ್ಲಿ, ಐ ಮೀನ್ ಟು ಸೇ ಅವ್ರ ಹತ್ರ ಅವೈಲೇಬಲ್ ಇರೋ ಪ್ಯಾಡಾಕ್ ಸ್ಟ್ಯಾಂಡ್ಗಳು ಬ್ಯುಸಿ ಇದ್ರು ಬೇರೆ ಗಾಡಿ ಮೇಲೆ. ಸೊ ಇನ್ನೊಂದು ಪ್ಯಾಡಾಕ್ ಸ್ಟ್ಯಾಂಡ್ ಇತ್ತು, ಅದು ಸ್ವಿಂಗ್ ಆರ್ಮ್ ಮೇಲೇ ಕುತ್ಕೊಳ್ಳೋ ಥರ ಇತ್ತು. ಸೊ ಇವಾಗ ಪ್ರಾಬ್ಲಮ್ ಏನಂದರೆ ಸ್ವಿಂಗ್ ಆರ್ಮಲ್ಲಿ ನನ್ನ ಗಾಡಿ ಕೂರುತ್ತೆ, ಸ್ಪೂಲಲ್ಲಿ ಇಲ್ಲ ಅಂದ್ರೂ ಸ್ವಿಂಗ್ ಆರ್ಮಲ್ಲೂ ಕೂರಿಸ್ಬೋದು. ಪ್ರಾಬ್ಲಮ್ ಈಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ರಿಯರ್ ವೀಲ್ಗೆ ABS ಸೆನ್ಸರ್ ವೈರ್ ಏನು ಮಾಡಿದ್ದಾನೆ, ಮೇಲಿಂದ ಕೊಡೋ ಬದಲು ಕೆಳಗಡೆಯಿಂದ ಕೊಟ್ಟಿದ್ದಾನೆ. ನೀವು ನೋಡ್ತಾ ಇರ್ಬೋದು ನೋಡಿ ವಿಡಿಯೋ. ಸೊ ಇಲ್ಲಿ ಕೆಳಗಡೆ ಇದೆ. ಆ ಕೆಳಗಡೆ ಇರೋದ್ರಿಂದ ಪ್ಯಾಡಾಕ್ ಸ್ಟ್ಯಾಂಡ್ ಹಾಕುವಾಗ ಏನಾಗ್ಬಿಟ್ಟಿದೆ, ಅದು ವೈರ್ಗೆ ಅಂಟ್ಕೊಂಡು ಮೇಲೆ ಎತ್ಬಿಟ್ಟೈತೆ. ಅಲ್ಲಿಂದನೇ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಆ್ಯಕ್ಚುಯಲ್ ಸೆನ್ಸರೇ ಕಿತ್ಕೊಂಡ್ಬಂದ್ಬಿಟ್ಟಿದೆ ವೈರ್ ಕೇಬಲ್. ಸೊ ದಟ್ ಕೆನಾಟ್ ಬಿ ರಿಪೇರ್ಡ್. ಆ ಒಂದು ಕಾರಣದಿಂದ ಕಂಪ್ಲೀಟ್ ABS ವೈರ್ ಸಿಸ್ಟಮೇ ಚೇಂಜ್ ಮಾಡಬೇಕು. ಸೊ ಇವಾಗ ಡಮ್ಲೂರ್ಗೆ ಹೋಗ್ತಾ ಇದ್ದೀವಿ.
ನೋಡೋಣ ಏನಂತಾರೆ ಎಷ್ಟು ಅಂತಾರೆ ಅಂತ. ಸೊ ಇಲ್ಲೂ ಒಂದು ಜೋಕ್ ನಡೆದೈತೆ. ಫಸ್ಟ್ ಟೈಮ್ ನಾನು ಕಾಲ್ ಮಾಡಿ ಬೆನ್ಲಿ ಸರ್ವಿಸ್ ಸ್ಪೇರ್ಸ್ ಡಿಪಾರ್ಟ್ಮೆಂಟ್ ಮಾಡಿರಲಿಲ್ಲ, ಸರ್ವಿಸ್ ಸ್ಟೇಷನ್ ಕಾಲ್ ಮಾಡಿದೆ. ಅಲ್ಲಿಂದ ಅವರು ಟ್ರಾನ್ಸ್ಫರ್ ಮಾಡಿದ್ರು ಕಾಲ್ನ ಸ್ಪೇರ್ಸ್ಗೆ. ನಾನು ರಿಯರ್ ABS ಸೆನ್ಸರ್ ಕೇಬಲ್ ಬೇಕಾಗಿತ್ತು ಅಂತಂದಿದ್ದಕ್ಕೆ ಕ್ಲಚ್ ಕೇಬಲ್ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ABS ರಿಯರ್ ಸೆನ್ಸರ್ ಕೇಳಿಸ್ಲಿಲ್ಲ ಅವ್ರಿಗೆ. ಆ ಒಂದು ಕಾರಣದಿಂದ ಹೇಳ್ಬಿಡ್ತು ಅವರು ಕ್ಲಚ್ ಕೇಬಲ್ ಅವೈಲೇಬಲ್ ಇದೆ, ಸ್ಟಾಕಲ್ಲಿದೆ, ಬನ್ನಿ ನೀವು ಹಾಕ್ಕೊಡ್ತೀವಿ. ಕೌಂಟರ್ ಸರ್ವಿಸ್ ಕೊಡೋಲ್ಲ ನಾವು. ಕೌಂಟರ್ ಸರ್ವಿಸ್ ಅಂದರೆ ನಾವು ಬರೀ ಪಾರ್ಟ್ನ ಮಾತ್ರ ನೀವು ಪೇ ಮಾಡ್ಕೊಂಡು ಆಚೆ ತೊಗೊಂಡು ಹೋಗಂಗಿಲ್ಲ. ನೀವು ಪೇ ಮಾಡಿ ಪಾರ್ಟ್ಗೂ ಪೇ ಮಾಡಬೇಕು, ಪ್ಲಸ್ ನಮ್ಮಿಂದಾನೇ ಹಾಕ್ಸ್ಕೊಬೇಕು. ಅಂದರೆ ಲೇಬರ್ ಚಾರ್ಜಸ್ಸು ಇರುತ್ತೆ ಅದಕ್ಕೆ, 400-500 rupees ವಾಟ್ ಎವರ್ ಇಟ್ ಇಸ್. ನೀವು ನಮ್ಮಿಂದಾನೇ ಹಾಕ್ಸ್ಕೊಬೇಕು, ಕೌಂಟರ್ ಸರ್ವಿಸ್ ಮಾಡಲ್ಲ ಅಂತ. ಕೂಲ್, ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಓಕೆ ಫೈನ್ ಅಂತಂದೆ. ಎಷ್ಟು ಅಂತ ಕೇಳಿದ್ದಕ್ಕೆ 1500 ಅಂತಂದರು. 1500 rupees ಪ್ಲಸ್ 400-500 rupees ವಾಟ್ ಎವರ್ ಲೇಬರ್ ಚಾರ್ಜಸ್ ಅಂತ. ನಾನೇನು ಅಂದ್ಕೊಂಡೆ, ಪರವಾಗಿಲ್ಲಪ್ಪ 1500 rupeesಗೆಲ್ಲ ABS ಸೆನ್ಸರ್ ಕೇಬಲ್ ಸಿಕ್ಬಿಡ್ತಾ ಇದೆ, ಹೋಗಿ ಹಾಕ್ಸ್ಕೊಂಬಂದ್ಬಿಡೋಣ, ಏನು ಮಾಡೋದು, 2000 ರೂಪಾಯಿ ಖರ್ಚಾಗುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಯಾವುದಕ್ಕೂ ಇನ್ನೊಂದು ಸಲ ಕಾಲ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಚೆಕ್ ಮಾಡಿ ಹೇಳಿ ನನಗೆ ಸ್ಟಾಕ್ ಇದೆಯೋ ಇಲ್ಲೋ ಅಂತ. ಇಲ್ಲ ಆಮೇಲೆ ಅಲ್ಲಿ ಬಂದಮೇಲೆ ಹೇಳ್ಬಿಡಿ ಸರ್ ಅದಲ್ಲ ಇದ್ದಲ್ಲ ಅಂತ. ಸರ್ ಎಕ್ಸಾಕ್ಟಾಗಿ ಹೇಳಿ ಏನು ಅಂತ ಕೇಳಿದ್ರು. ತಿರ್ಗಾ ಕೇಳಿದ್ದಕ್ಕೆ ನಾನು ಅಂದೆ, ಸರ್ ABS ರಿಯರ್ ABS ಸೆನ್ಸರು ಕಂಪ್ಲೀಟ್ ಕೇಬಲ್ ಬೇಕು ನನಗೆ, ಯಾಕಂದರೆ ಹಾಕೋ ಜಾಗದ ಪಾರ್ಟಿಂದಾನೇ ಕಿತ್ಕೊಂಡ್ಬಂದ್ಬಿಟ್ಟಿದೆ, ಇಟ್ಸ್ ರಿಪ್ಡ್ ಆಫ್ ಆ್ಯಕ್ಚುಲಿ. ಸೊ ಅವ್ರೇನು ಮಾಡಿದ್ರು, ಓಕೆ ಸರ್ ಯಾವ ಗಾಡಿಗೆ ಅಂತ ತಿರ್ಗಾ ಕೇಳ್ತವ್ರೆ. ಓಕೆ TRK 502 ಗುರು ಅಂತಂದೆ. ತಿರ್ಗಾ ಚೆಕ್ ಮಾಡಿಬಿಟ್ಟು ಅವ್ರು ಹೇಳಿದ್ದಕ್ಕೆ, ಸರ್ ಸ್ಟಾಕಲ್ಲಿಲ್ಲ, ನೀವು ಒಂದು ಕೆಲಸ ಮಾಡಿ, ಇದು ಮಂಡೇ ನಾನು ಕಾಲ್ ಮಾಡಿದ್ದು, ಅಂದರೆ ಸಂಕ್ರಾಂತಿ ಹಬ್ಬಕ್ಕಿಂತ ಒಂದಿನ ಮುಂಚೆ, ಸೋಮವಾರ, ಟ್ಯೂಸ್ಡೇ ಸಂಕ್ರಾಂತಿ ಹಬ್ಬ ಆಯಿತು. ಟ್ಯೂಸ್ಡೇ ಅವರು ರಜದಲ್ಲಿದ್ದರು ಅಂತ ಅಂದ್ಬಿಟ್ಟು, ಒಂದು ಕೆಲಸ ಮಾಡಿ ಸರ್, ಈ ವಾರದ ಆರ್ಡರ್ಸ್ ನಮ್ಮ ಕಡೆಯಿಂದ ಹೋಗ್ಬಿಟ್ಟಿದೆ, ವೆಡ್ನೆಸ್ಡೇ ಕಾಲ್ ಮಾಡಿ, ನಾವು ವಾಪಸ್ ಆರ್ಡರ್ಸ್ ಕಳಿಸಿದಾಗ ಇಟ್ ವಿಲ್ ಟೇಕ್ ಸಮ್ವೇರ್ ಅರೌಂಡ್ 10-15 days ಆಗುತ್ತೆ, ವಿತಿನ್ 10 days ಬರುತ್ತೆ, ಪಾರ್ಟ್ ತರಿಸ್ಬಿಟ್ಟು ನಿಮ್ಗೆ ಹಾಕ್ಸ್ತೀವಿ. ಎಷ್ಟು ಸರ್ ಅಂತ ಕೇಳಿದ್ದಕ್ಕೆ ಅವಾಗ ಹೇಳ್ತವ್ರೆ 3780 ಚಿಲ್ಲರೆ, 3700-800 ಚಿಲ್ಲರೆ ಅಂದ್ಕೊಳ್ಳಿ. ಓನ್ಲಿ ದ ಕೇಬಲ್, ಸೆನ್ಸರ್ ಕೇಬಲು, ಆಮೇಲೆ ಪ್ಲಸ್ ಲೇಬರ್ ಚಾರ್ಜ್. ಸರಿಗೆ 4,500 ಲಾಫ ನನಗೆ ಬಿತ್ತು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಏನು ಮಾಡೋದು, ನಾನು ವೆಡ್ನೆಸ್ಡೇ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಕಾಲ್ ಮಾಡಿದೆ. ಕಾಲ್ ಮಾಡಿದ್ದಕ್ಕೆ ಅವರು, ಸರ್ ಒಂದೇ ಒಂದು ಸ್ಟಾಕ್ ಇದೆ ಇಲ್ಲಿ, ಇವಾಗ ಇನ್ನೊಂದು ಟ್ವಿಸ್ಟ್ ಇದೆ, ಏನಂತ ಹೇಳ್ತೀನಿ ರೀ, ಸಿಗ್ನಲ್ ಬಿಡಲಿ. ABS ಇಲ್ಲ ಅಂದರೆ ಓಡಿಸೋಕ್ಕೆ ಒಂದು ಸ್ವಲ್ಪ ಆ ಕಾನ್ಫಿಡೆನ್ಸ್ ಇರಲ್ಲ. ಯಾಕೆಂದರೆ ಈ ಗಾಡಿ 240 kg ಫಿಸ್ಟೇಲ್ ಆದರೆ ಕಂಟ್ರೋಲಲ್ಲಿ ಸಿಗಲ್ಲ ಬಾಸ್. ಸೊ ಎಸ್, ಈಗ ಹೇಳೋಣ ಇದರಲ್ಲಿ ಏನು ಟ್ವಿಸ್ಟ್ ಅಂದರೆ, ಪ್ರೈಸ್ ಎಲ್ಲ ಓಕೆ 3800 ಪ್ಲಸ್ ಲೇಬರ್ ಎಲ್ಲ ಅಂತಂದ್ರು ಬೀಳುತ್ತೆ, ನಂಗೆ 4000 ಮೇಲೆ ಹೋಗುತ್ತೆ, ಓಕೆ ಫೈನ್. ಒಂದೇ ಒಂದು ಅವೈಲೇಬಲ್ ಇದೆ, ಪ್ಯಾಕೆಟೇ, ನ್ಯೂಲಿ ಪ್ಯಾಕ್ ಸೀಲ್ಡ್ ಪ್ಯಾಕೆ. ಅದು ಏನಂತ ಅವ್ರು ಅಂದರೆ, ಅದಕ್ಕೆ ಸರ್ ಇದು ಬೇರೆ ಕಸ್ಟಮರ್ಗೆ ತಂದಿದ್ವಿ, ಅವ್ರೇನೋ ತಗೊಂಡಿಲ್ಲ, ಅಕಸ್ಮಾತ್ ಇದು ನಿಮಗೆ ಕೊಡ್ತೀವಿ, ಬಟ್ ಅಕಸ್ಮಾತ್ ಇದು ಏನಾದರೆ ಸರಿಗೆ ಫಂಕ್ಷನ್ ಆಗಿಲ್ಲ ಅಂದರೆ ಯುಡ್ ಹ್ಯಾವ್ ಟು ವೇಟ್, ನೀವು ಪೇ ಮಾಡೋದು ಬೇಡ, ಅಷ್ಟು ಅಟ್ಲೀಸ್ಟು ನ್ಯಾಯವಾಗಿ ಹೇಳಿದ್ರು. ಇದು ಫಂಕ್ಷನ್ ಆಗಿಲ್ಲ ಅಂದರೆ ನೀವು ಪೇ ಮಾಡೋದು ಬೇಡ, ನಾವು ಟೆಸ್ಟ್ ಮಾಡೇ ಮಾಡ್ತೀವಿ 1-2 ಕಿಲೋಮೀಟ್ರು. ಲೈಕ್ ಓಕೆ ಫೈನ್, ನೋಡೋಕ್ಕೇನಂತೆ, ನೋಡೋಕ್ಕೆ ನಾನು ಅಲ್ಲಿ ಹೋಗಲೇಬೇಕು, ಸೊ ಹೋಗ್ತಾ ಇದ್ದೀನಿ. ಬೇರ್ ಮಾಡ್ಕೊಬೇಕಂದ್ರೆ ನೀವು ಅಗೇನ್ ನಾವು ಇನ್ನೊಂದು ಆರ್ಡರ್ ಮಾಡ್ತೀವಿ, 10-15 days ಆಗುತ್ತೆ, ಯು ವಿಲ್ ಹ್ಯಾವ್ ಟು ಬೇರ್. ಅಲ್ಲಿ ತನಕ ನಾನು ಗಾಡಿ ಹಿಂಗೆ ಓಡಿಸ್ಬೇಕು, ವಿತೌಟ್ ABS ಆ್ಯಂಡ್ ವಿತೌಟ್ ಸ್ಪೀಡೋ ಮೀಟರ್. ಅದು ABS ಇದ್ಬಿಟ್ಟು ಸ್ಪೀಡೋ ರೀಡಿಂಗ್ ಇರ್ತಾ ಇರಲಿಲ್ಲ ಅಂದರೆ ನಮ್ಮಂಥ ಮೋಟೋ ಬ್ಲಾಗರ್ಸ್ ತುಂಬ ಒಳ್ಳೆಯದದು. ನಮಸ್ಕಾರ. ABS ಸೆನ್ಸರ್ ವೈರು ರಿಯರ್ ಕೇಬಲ್ ಹಾಕಬೇಕಾಗಿತ್ತು. ರಘು ಅವ್ರಿಗೆ ಕಾಲ್ ಮಾಡಿದ್ದೆ ನಾನು. ನಾನೇ ಕಾಲ್ ಮಾಡಿದ್ನಲ್ಲ. ಫೈನಲಿ ನೋಡೋಣ. ಸೊ ಫೈನಲಿ ಕೆಲಸ ಆಗಿಬಿಟ್ಟಿದೆ.
ನಾನು ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಏನಾಗಿದೆ ಅಂತ. ಸೊ ಸ್ಪೀಡು ABS ಅಂತೂ ಈಗ ಓಡ್ತಾ ಇದೆ. ಓಕೆ, ರಿಯರ್ ಬ್ರೇಕ್ ಒಂದು ಇದಾಗ್ತಿತ್ತು. ಸೊ ಇದೇ ABS ವೈರು. ಈ ABS ವೈರ್ ಬಂದ್ಬಿಟ್ಟು ಇಲ್ಲಿ ಕನೆಕ್ಟೆಡ್ ಇದೆ ನೋಡಿ, ಇಲ್ಲಿ ಕೆಳಗಡೆ ಸೆನ್ಸರ್ ಇದೆ. ಸೊ ಇಲ್ಲಿ ಏನಾಗಿದೆ, ಅವರು ಪ್ಯಾಡಾಕ್ ಸ್ಟ್ಯಾಂಡ್ ಹಾಕಿ ಇದ್ರ ಮೇಲೆ ತೆಗೆದಾಗ ಸ್ಪೂಲ್ಸಲ್ಲಿ ಇಲ್ದಿರ ಕಟ್ಟಾಗ್ಬಿಟ್ಟಿತ್ತು ಅದು. ಅದರಿಂದ ನಮಗೆ ABS ವರ್ಕ್ ಆಗ್ತಿರಲಿಲ್ಲ. ಈ ABS ಲೈಟ್ ಯಾವಾಗಲೂ ಆನ್ ಆಗೋದು, ಮತ್ತು ಸ್ಪೀಡೂ ವರ್ಕ್ ಆಗೋಲ್ಲ. ಬಿಕಾಸ್ ಸ್ಪೀಡ್ ಆ್ಯಂಡ್ ABS ಸೆನ್ಸರ್ ಎರಡು ಜೊತೆಗಿರೋದು. ಅದು ಕೆಲಸ ಆಯಿತು. ಈಗ ಕರೆಕ್ಟಾಗಿ ಇಂಟರ್ವ್ಯೂನ್ ಮಾಡುತ್ತೆ ABS. ಈಗ ಏನು ಭಯ ಇಲ್ಲ ಗುರು ಓಡಿಸೋಕ್ಕೆ. ಸಿಟಿ ಆಗಲಿ ಹೈವೇ ಆಗಲಿ ಎಲ್ಲೋದ್ರೂ ಧಮಾಕೆದಾರ್ ಪರ್ಫಾರ್ಮೆನ್ಸ್ ಬ್ರೇಕಿಂಗಲ್ಲಿ. Experience on the traffic. Oh, headache. I wanted to buy this. Yeah. But I got afraid of the traffic after coming to Bangalore. Nothing like that. You'll get used to it. Acha. You'll get used to this weight. You'll also get used to the traffic. Don't worry. The weight? It's 230 something, 235 something. Yeah. Once you're at this angle, you're gone. That's all. I used to ride a Bullet in Classic. Oh, cool. So I came to Bangalore November. So I wanted to buy this. When I saw the traffic, I got so afraid. I thought, okay, I'll buy something which can cut. Okay. Same thing. Morning, woke up, half sleepy eyes. It just tilted a bit. That's all. It'll go. Yeah, it'll go. And you can't help. Nah, and full, nothing but like light scratches. Full weight came on this and I can't even now make it straight. Yeah. Got scratched a little bit. Light scratches here and here. That's okay. That's I was okay. worried about the tank, but tank got saved. Chalo, all the best. Cool. See you. Bye. 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 Yeah, see you. Bye-bye. ಸೊ ಇನಿಷಿಯಲಿ ಅವ್ರು ಹಾಕಿ ಒಂದ್ಸಲ ಚೆಕ್ ಮಾಡಿದ್ರು, ಏನೇ ಪ್ರಾಬ್ಲಮ್ ಇದ್ರು ಸರ್ ಒಂದ್ಸಲ ಚೆಕ್ ಮಾಡಿದ ತಕ್ಷಣನೇ ತೋರಿಸ್ಬಿಡುತ್ತೆ ಅದು. ಒಂದು ಸತಿ ಅದು ಕರೆಕ್ಟಾಗಿ ಆಪ್ರೇಟ್ ಆಗ್ತಾ ಇದೆ ಅಂದರೆ ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಅದು ಹೋಗೋ ಚಾನ್ಸಸ್ಸು ತುಂಬ ಕಡಿಮೆ ಸರ್. ಇಟ್ಸ್ ಜಸ್ಟ್ ಲೈಕ್ 1% 2% ಚಾನ್ಸು. ಅವ್ರಿಗೆ ಈ ಥರ ಫಾಲ್ಟಿ ABS ವೈರ್ ಬಂದ್ಬಿಟ್ಟು TRK ಮೇಲೆ ಗೊತ್ತಾಗಲಿಲ್ಲ. ಅವ್ರಿಗೆ ಗೊತ್ತಾಗಿದ್ದು ಯಾವುದೋ ಇಂಪೀರಿಯಲ್ ಯಾವುದೋ ಬರ್ತಾ ಇತ್ತಲ್ಲ, ಅದ್ರ ಮೇಲೆ ಅವ್ರಿಗೆ ಗೊತ್ತಾಯ್ತು ಅಂದರೆ ಈ ಥರ ಫಾಲ್ಟಿ ಒಂದು ABS ವೈರ್ ಇರೋದು ಸೆನ್ಸರ್ ಜೊತೆ. ಸೊ ಅವ್ರು ಯಾವುದಕ್ಕೂ ಟು ಬಿ ಆನ್ ಸೇಫೆಸ್ಟ್ ಸೈಡ್ ಅವರು ಕಸ್ಟಮರ್ಗೆ ಹೇಳ್ತವ್ರೆ, ಸರ್ ಪ್ಯಾಕ್ಡೇ ಇದೆ, ನನ್ನ ಮುಂದೆನೇ ಓಪನ್ ಮಾಡಿದ್ರು ಅವರು. ಸೊ ನನ್ನ ಕಣ್ಣು ಮುಂದೆನೇ ಪ್ಯಾಕೆಟ್ನ ಓಪನ್ ಮಾಡಿಬಿಟ್ಟು ABS ಸೆನ್ಸರ್ನ ಹಾಕಿದ್ರು. ಫಸ್ಟ್ ಚೆಕ್ ಮಾಡಿದ್ರು, ಜಸ್ಟ್ ಪ್ಲಗ್ ಇನ್ ಮಾಡಿಬಿಟ್ಟು ವೈರ್ ಆಚೆಯಿಂದನೇ ಇಟ್ಬಿಟ್ಟು ಒಂದು ರೌಂಡ್ ಹೊಡ್ಕೊಂಬಂದ್ರು ಅವರು, ಶೇಖರ್ ಅವರು ಅಲ್ಲಿರೋರು. ಎಲ್ಲ ವರ್ಕಿಂಗ್ ಫೈನ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾದ್ಮೇಲೆ ದೇ ಮೇಡ್ ಇಟ್ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡಿಬಿಟ್ರು. 10 ದಿನ ಆದಮೇಲೆ ಏನಾದರೂ ಆಗಿದ್ರೆ ಅಂತ ನೀವು ಕೇಳ್ಬೋದು. 10 ದಿನ ಆದಮೇಲೆ ಆದರೆ ನಾನು ಹಣೆ ಬರ ಅಷ್ಟೇ. ಯಾಕೆಂದರೆ ಇಂಥ ಪಾರ್ಟ್ಸ್ ಮೇಲೆಲ್ಲ ಯಾರೂ ವಾರಂಟಿ ಕೊಡೋಲ್ಲ. ಪಾರ್ಟ್ ಸಿಕ್ಕಿರೋದೇ ದೊಡ್ಡ ವಿಷಯ, ಇಲ್ಲಾಂದರೆ ಐ ಹ್ಯಾವ್ ಟು ವೆಯ್ಟ್ ಫಾರ್ 10 or 15 days. ಯಾರಿಗೂ ಬೇಕದೆಲ್ಲ, ಹೆಂಗೋ ನಾನು ಹಣೆ ಬರೋಕ್ಕೆ ಪಾರ್ಟ್ ಅವೈಲೇಬಲ್ ಇದೆ, ಹಾಕೊಂಡ್ಬಿಟ್ಟೆ ಅಷ್ಟೇ. ಹುಡುಗರಿಗೆ ಫುಲ್ ಇಷ್ಟ ಆಗ್ಬಿಟ್ಟೈತೆ ನಮ್ಮ ಚಾರ್ಜನ್. ಇವತ್ತಿಗೆ ಈ ಬ್ಲಾಗು ಇಲ್ಲೇ ಮುಕ್ತಾಯ ಮಾಡೋಣ. ಇದೊಂದು ಸಣ್ಣ ಬ್ಲಾಗು, ಜಸ್ಟ್ ಟು ರಿಮೈಂಡ್ ಯು, ನಾನೆಲ್ಲೂ ಹೋಗಿಲ್ಲ, ಇದ್ದೀನಿ. ನಾನು ನಿಮಗೆ ಎಂಟರ್ಟೈನಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಬ್ಲಾಗ್ಸ್ ತೊಗೊಂಡು ಬರ್ತೀನಿ. ಸೊ ಯಾವುದನ್ನ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಆ್ಯಂಡ್ ಗುಡ್ ಬ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ವಾಪಸ್ ಬರ್ತೀನಿ. ಅಲ್ಲಿ ತನಕ ದಿಸ್ ಇಸ್ ಯೋರ್ ಫ್ರೆಂಡ್ DJ signing off from DJ on Wheels Kannada. Take care. Bye-bye.